ನಮಸ್ಕಾರ ಎಲ್ಲರಿಗೂ. ಯೋಗವಂತ ಯೋಗ ತರಗತಿ ಅರ್ಪಿಸುವ ಪ್ರಾಣಾಯಾಮ ಸರಣಿಗೆ ಸ್ವಾಗತ. ಈ ವಿಡಿಯೋನಲ್ಲಿ ನಾವು ಅಪ್ಪರ್ ಲೋ ಬ್ರೀತಿಂಗ್ದು ಇನ್ನೊಂದು ಪ್ರಭೇದವನ್ನು ಅಭ್ಯಾಸ ಮಾಡೋಣ. ಕಳೆದ ವಿಡಿಯೋನಲ್ಲಿ ಒಂದು ಪ್ರಭೇದ ಅಭ್ಯಾಸ ಮಾಡಿದ್ವಿ, ಕ್ಲಾವಿಕ್ಯುಲರ್ ಬ್ರೀತಿಂಗ್ ಅಂತ ಅಭ್ಯಾಸ ಮಾಡಿದ್ವಿ. ಇವತ್ತು ಮಾಡುವಂತಹ ಅಭ್ಯಾಸವೂ ಸಹ ನಮಗೆ ಹೆಚ್ಚು ಕಡಿಮೆ ಅದೇ ರೀತಿಯ ಪರಿಣಾಮಗಳನ್ನು ಕೊಡುತ್ತೆ. ಆದರೆ ಒಂದು ಸ್ವಲ್ಪ ಮಾಡುವಂತಹ ಪದ್ಧತಿಯಲ್ಲಿ ಸ್ವಲ್ಪ ಬದಲಾವಣೆ ಇರುತ್ತೆ. ನೀವು ಅಂದ್ಕೊಳ್ಬೋದು, ಇದೇನಪ್ಪ ಇದು ಅದೇ ಅಭ್ಯಾಸ ಅದೇ ಪರಿಣಾಮ ಸಿಕ್ಕುತ್ತೆ ಅಂದರೆ ಏನಕ್ಕೆ ಇಷ್ಟೊಂದು ಪ್ರಭೇದಗಳಿದೆ ಅಂತ ಅಂದ್ಕೊಳ್ಬೋದು. ಏನಕ್ಕೆ ಒಬ್ಬೊಬ್ರಿಗೆ ಒಂದೊಂದು ಪ್ರಭೇದ ಅನುಕೂಲ ಮಾಡಿಕೊಡ್ತಾ ಹೋಗುತ್ತೆ. ಕೆಲವರಿಗೆ ಇದನ್ನು ಮಾಡಿದ್ರೆ ಅಷ್ಟೊಂದು ಪರಿಣಾಮಕಾರಿಯಾಗಿ ನಾವು ಸಿಗುವಂಥ ಪರಿಣಾಮಗಳು ಸಿಗ್ತಾ ಇಲ್ಲ ಅನ್ನುವಂಥ ಭಾವನೆ ಏನಾದ್ರು ಇತ್ತು ಅಂದರೆ ನಿಮ್ಗೆ ಯಾವ ಪ್ರಭೇದ ಅನುಕೂಲ ಆಗುತ್ತೋ ಆ ಪ್ರಭೇದವನ್ನು ಅಳವಡಿಸ್ಕೊಂಡು ನೀವು ಅಭ್ಯಾಸವನ್ನು ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಅದಕ್ಕೋಸ್ಕರ ಇರುವಂತಹ ಪ್ರಭೇದಗಳು, ನನಗೆ ಗೊತ್ತಿರುವಂಥ ಪ್ರಭೇದಗಳನ್ನು ಒಮ್ಮೆ ಅಭ್ಯಾಸ ಮಾಡಿ. ಮತ್ತು ಇದರಲ್ಲಿ ನಿಮ್ಗೆ ಯಾವ ಪ್ರಭೇದ ತುಂಬ ಚೆನ್ನಾಗಿ ಅನಿಸುತ್ತೋ ಅದನ್ನು ಬೇಕಾದ್ರೆ ನೀವು ನಿರಂತರ ಅಭ್ಯಾಸಕ್ಕೆ ಅಥವಾ ಮುಂದಿನ ಬಾರಿ ನೀವು ಯಾವಾಗಲಾದ್ರೂ ಈ ಥರ ವಿಭಾಗೀಯ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಬೇಕಂದ್ರೆ ನೀವು ಯಾವ ಪ್ರಭೇದ ನಿಮಗೆ ಅನುಕೂಲ ಆಗುತ್ತೆ, ಸುಲಭ ಆಗುತ್ತೆ ಮತ್ತು ತುಂಬ ಪರಿಣಾಮಕಾರಿ ಅಂತ ಅನಿಸುತ್ತೋ ಆ ಪ್ರಾಣಾಯಾಮವನ್ನು ಅಥವಾ ಆ ಪ್ರಭೇದವನ್ನು ನೀವು ಅಳವಡಿಸ್ಕೊಂಡು ಅಭ್ಯಾಸವನ್ನು ಮಾಡ್ಬೋದು. ಆ ಕಾರಣಕ್ಕೋಸ್ಕರ ನನಗೆ ಗೊತ್ತಿರೋದು ಎಲ್ಲ ಪ್ರಭೇದಗಳನ್ನು ಒಮ್ಮೆ ನಾವು ಅಭ್ಯಾಸ ಮಾಡಿಬಿಟ್ರೆ ಆವಾಗ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಯಾವುದು ತುಂಬ ಪರಿಣಾಮಕಾರಿಯಾಗಿದೆ ಅಂತ. ಅದಕ್ಕೋಸ್ಕರ ಈ ಥರ ಎಲ್ಲ ಪ್ರಭೇದಗಳನ್ನು ಅಭ್ಯಾಸ ಮಾಡ್ತಿರುವಂಥದ್ದು. ಇವತ್ತು ಮಾಡುವಂತಹ ಪ್ರಭೇದದಲ್ಲಿ ಇದನ್ನ ಸಾಧಾರಣವಾಗಿ ಅಪ್ಪರ್ ಲೋ ಬ್ರೀತಿಂಗ್ ಅಥವಾ ಆದ್ಯ ಶ್ವಾಸ ಅಂತ ಹೇಳಲಾಗುತ್ತೆ. ಈ ಆದ್ಯ ಶ್ವಾಸ ಅಂದರೆ ನಮ್ಮ ಶ್ವಾಸಕೋಶದ ಮೇಲ್ಭಾಗವನ್ನು ಹಿಗ್ಸೋದಕ್ಕೆ ಸಹಾಯ ಮಾಡುವಂಥ ಅಭ್ಯಾಸ. ಇದರಲ್ಲಿ ಏನಿಲ್ಲ, ಬಹಳ ಸುಲಭವಾಗಿರುತ್ತೆ. ನಿಮ್ಮ ಹಸ್ತಗಳನ್ನು ಬೆನ್ನಿನ ಮೇಲ್ಭಾಗದಲ್ಲಿ ಇಡಬೇಕು ಹೀಗೆ, ಮತ್ತು ಮೊಳಕೆ ಆದಷ್ಟು ಹಿಂದಕ್ಕೆ ಇಟ್ಕೊಳ್ಳಿ. ಇದು ಕೆಲವೊಬ್ರಿಗೆ ಏನಪ್ಪ ಅಂದರೆ ಈ ಥರ ಗೂನು ಬೆನ್ನೇನೋ ಇದ್ದರೆ ಸ್ವಲ್ಪ ಕಷ್ಟ ಆಗುತ್ತೆ. ನಿಮ್ಮ ಕುತ್ತಿಗೆ ಹಿಂಗೆ ಬಂದುಬಿಡುತ್ತೆ ಮತ್ತು ಆ ಮಟ್ಟನ ಉಸಿರನ್ನು ತೆಗೆದುಕೊಳ್ಳೋದಕ್ಕೆ ಕಷ್ಟ ಆಗ್ತಾ ಹೋಗುತ್ತೆ. ಅದಕ್ಕೆ ಆದಷ್ಟು ನಿಮ್ಮ ಬೆನ್ನನ್ನು ನೇರ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಬೆನ್ನನ್ನು ತುಂಬ ಭಾಗಿಸ್ಕೊಳ್ಳೋದು ಬೇಡ. ಮತ್ತು ಯಾರಿಗಾದ್ರು ತುಂಬ ಇದು ಅಷ್ಟೊಂದು ನಿಮಗೆ ಸುಲಭವಾಗಿ ಬರ್ತಾಯಿಲ್ಲ, ಅದು ಕಷ್ಟ ಆಗ್ತಾಯಿದೆ ಅಂತಂದರೆ ನೀವು ಕಳೆದ ವಿಡಿಯೋನಲ್ಲಿ ಮಾಡಿದ್ವಲ್ಲ ಅದೇ ಅಭ್ಯಾಸವನ್ನು ನೀವು ಮಾಡ್ತಾ ಹೋಗ್ಬೋದು. ಹಿಂಗೆ ಇಟ್ಕೊಂಡು ನೀವು ಅಭ್ಯಾಸವನ್ನು ಮಾಡ್ತಾ ಹೋಗ್ಬೋದು. ಸೊ ನಿಮ್ಮ ಕೈಯಿಂದ ಸ್ಥಿತಿ ತೋರಿಸ್ತೀನಿ ಒಂದ್ಸರಿ ನೋಡ್ಕೊಳ್ಳಿ. ಕೈ ಈ ಥರ ಬರುತ್ತೆ. ನಿಮ್ಮ ಬೆನ್ನು ಸಂಪೂರ್ಣ ನೇರ ಇರುತ್ತೆ. ಕೈಯನ್ನು ನಿಮ್ಮ ಶೋಲ್ಡರ್ ಬ್ಲೇಡ್ ಅಂತ ಹೇಳ್ತೀವಿ, ಅಪ್ಪರ್ ಬ್ಯಾಕ್ ಮೇಲೆ ಇಟ್ಕೊಳ್ಬೇಕು ಹೀಗೆ. ಸೊ ಪಕ್ಕದಿಂದ ನಾನು ತೋರಿಸ್ತೀನಿ. ಏನೋ ತುಂಬ ಹಿಂಗೆ ಗೂನು ಇಟ್ಕೊಂಡ್ಬಿಟ್ರೆ ನಿಮಗೆ ಆ ಮಟ್ಟನ ಏನೂ ಪರಿಣಾಮ ಸಿಕ್ಕೋದಿಲ್ಲ. ಬೆನ್ನು ಸಂಪೂರ್ಣ ಈ ಥರ ನೇರವಾಗಿರಬೇಕು. ಈ ಥರ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಈ ಸ್ಥಿತಿಯಲ್ಲಿ ನೀವು ಕೈಯಲ್ಲಿ ಈ ಥರ ಬೆನ್ನಿನ ಮೇಲೆ ಇಟ್ಕೊಳ್ತೀರಲ್ಲ, ಹಂಗೆ ಇಟ್ಕೊಂಡು ನೀವು ದೀರ್ಘವಾಗಿ ಉಸಿರಾಟ ಮಾಡಿದ್ರೆ ಸಾಕು. ನಿಮಗೆ ಶ್ವಾಸಕೋಶದ ಮೇಲ್ಭಾಗಕ್ಕೆ ಉಸಿರು ಹೆಚ್ಚಾಗಿ ಹೋಗ್ತಾ ಇರುತ್ತೆ. ಇನ್ನಷ್ಟು ಒಂದು ಸ್ವಲ್ಪ ಗಮನ ಹರಿಸಿ ಇನ್ನೊಂದು ಸ್ವಲ್ಪ ಒತ್ತಡ ಹಾಕಿ ನೀವೇನಾದರೂ ಅಭ್ಯಾಸ ಮಾಡ್ತಂದರೆ ಕೇವಲ ನಿಮ್ಮ ಶ್ವಾಸಕೋಶವನ್ನು ಮೇಲ್ಮುಖವಾಗಿಯೇ ಹಿಗ್ಗೋ ರೀತಿ ನೀವು ಉಸಿರಾಟವನ್ನು ಅಭ್ಯಾಸ ಮಾಡ್ಬೋದು. ಈಗ ಒಮ್ಮೆ ತೋರಿಸ್ತೀನಿ ನೋಡಿ. ಕೈಗಳನ್ನು ಬೆನ್ನಿನ ಮೇಲೆ ಇಟ್ಕೊಳ್ತೀವಿ, ಬೆನ್ನು ಗುತ್ತಿಗೆ ನೇರ ಇರುತ್ತೆ, ಕಣ್ಣನ್ನು ಮುಚ್ಚಿರಬೇಕು. ಒಮ್ಮೆ ಉಸಿರನ್ನು ಹೊರಗಡೆ ಹಾಕೋದು, ಹಾಗೆ ಉಸಿರನ್ನು ತೊಗೊಳ್ಳೋಕ್ಕೆ ಪ್ರಾರಂಭ ಮಾಡಬೇಕು. ಹೀಗೆ ನೀವು ಕೈಯನ್ನು ಇಟ್ಕೊಂಡು ಈ ಥರ ಬೆನ್ನಿನ ಮೇಲೆ ಕೈನ ಇಟ್ಕೊಂಡು ನೇರ ಇಟ್ಕೊಂಡು ನೀವು ಏನೋ ನೀವು ಹೆಚ್ಚುವರಿಯಾಗಿರುವಂತಹ ಒತ್ತಡ ಹಾಕುವ ಅವಶ್ಯಕತೆ ಇರೋದಿಲ್ಲ. ಆ ಥರ ನೀವು ಬೆನ್ನು ನೇರ ಇಟ್ಕೊಂಡು ಕೈಯನ್ನು ಬೆನ್ನಿನ ಮೇಲೆ ಇಟ್ಕೊಂಡು ನೀವು ದೀರ್ಘವಾಗಿ ಉಸಿರಾಟ ಮಾಡಿದ್ರೆ ಸಾಕು, ನಿಮ್ಮ ಶ್ವಾಸಕೋಶದ ಮೇಲ್ಭಾಗನೇ ಸಹ ಹಿಗ್ಗೋದಕ್ಕೆ ಶುರು ಆಗುತ್ತೆ. ನೀವು ಅಭ್ಯಾಸ ಮಾಡಿದಾಗ ನಿಮಗೆ ಅದರ ಪರಿಣಾಮ ಗೊತ್ತಾಗ್ತಾ ಹೋಗುತ್ತೆ. ಇದನ್ನೊಂದು ಸ್ವಲ್ಪ ದಿನ ಅಭ್ಯಾಸ ಮಾಡಿ. ನಿಮಗೆ ಈ ಪ್ರಭೇದ ನಿಮ್ಗೆ ಅನುಕೂಲ ಆಗುತ್ತೆ ಅಂದರೆ ನೀವು ಇದೇ ಪ್ರಭೇದವನ್ನು ಅಭ್ಯಾಸ ಮಾಡ್ತಾ ಹೋಗ್ಬೋದು. ಇಲ್ಲ ನಿಮಗೆ ಇದು ಅಷ್ಟೊಂದು ಪರಿಣಾಮಕಾರಿಯಾಗಿಲ್ಲ, ಹಿಂದೆ ಮಾಡುವಂತಹ ಅಭ್ಯಾಸನೇ ನಿಮ್ಮ ಕಾಲರ್ ಬೋನ್ ಅಂತ ಹೇಳ್ತೀವಿ, ಕ್ಲಾವಿಕ್ಯುಲರ್ ಬೋನ್ ನಿಮ್ಮ ಕೈನ ಇಟ್ಕೊಂಡು ಅಭ್ಯಾಸ ಮಾಡೋದೇ ನಿಮಗೆ ಅನುಕೂಲ ಆಗಿಕೊಡುತ್ತೆ ಅಂದರೆ ನೀವು ಅದೇ ಅಭ್ಯಾಸವನ್ನು ಮುಂದುವರಿಸ್ತಾ ಹೋಗ್ಬೋದು. ಮುಂದಿನ ತರಗತಿಯಲ್ಲಿ ಇನ್ನೊಂದು ಪ್ರಭೇದವನ್ನು ಅಭ್ಯಾಸ ಮಾಡೋಣ. ಮತ್ತು ಇಲ್ಲಿ ಹಾಕುತ್ತಿರುವಂತಹ ವಿಡಿಯೋಗಳಲ್ಲಿ ಏನೇ ನಿಮಗೆ ಗೊಂದಲಗಳಿದ್ರೂ ಸಹ ದಯವಿಟ್ಟು ನೀವು ಕಮೆಂಟಲ್ಲಿ ನೀವು ಬರೀಬೋದು. ಅದಕ್ಕೆ ನನಗೆ ಗೊತ್ತಿರೋಷ್ಟು ಮಟ್ಟಿಗೆ ನಿಮಗೆ ಉತ್ತರಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ ಮುಂದಿನ ವಿಡಿಯೋಗಳಲ್ಲಿ. ಮತ್ತು ನಾವು ಹಾಕುತ್ತಿರುವಂತಹ ವಿಡಿಯೋಗಳು ಇನ್ನಷ್ಟು ಜನಕ್ಕೆ ಸಹಾಯ ಮಾಡುತ್ತೆ ಅಂತ ಅನ್ಸಿದ್ರೆ ದಯವಿಟ್ಟು ಈ ವಿಡಿಯೋಗಳನ್ನು ಶೇರ್ ಮಾಡಿ. ಮತ್ತು ನಾವು ಹಾಕುವಂತಹ ವಿಡಿಯೋಗಳ ಮಾಹಿತಿ ನಿಮಗೆ ತ್ವರಿತವಾಗಿ ದೊರೆಯಲು ನಮ್ಮ ಯೋಗವಂತ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋನಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.